ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ರಾಜ್ಯದ ಶಾಲಾ ಮಕ್ಕಳಿಗೆ ಗುಡ್ ನ್ಯೂಸ್. ಎಐ ತಂತ್ರಜ್ಞಾನ ಬಂದಿದ್ದು ಎಲ್ಲದರಲ್ಲೂ ಹೊಸತನ ಕಾಣ್ತಿದೆ. ಶಾಲೆಗೆ ತಮ್ಮ ಮಕ್ಕಳನ್ನ ಬಿಡುವ ಪೋಷಕರೇ, ನಿಮ್ಗಂತೂ ಇದು ಖುಷಿ ಸುದ್ದಿ. ನಿಮ್ಮ ಮಕ್ಕಳ ಪಕ್ಕಾ ಹಾಜರಾತಿ ನಿಮ್ಮ ಅಂಗೈನಲ್ಲೇ ಬಂದು ಬೀಳುತ್ತೆ. ಚಿಂತೆ ಬಿಡಿ, ಮಕ್ಕಳನ್ನ ಸ್ಕೂಲಿಗೆ ಬಿಡಿ. ಹೌದು, ಮಕ್ಕಳು ತಂದೆ ತಾಯಿ ಹೇಳದೆ ಚಕ್ಕರ್ ಹಾಕ್ತಾ ಇದ್ರು. ಇತ್ತ ಟೀಚರ್ಸ್ಗಳು ನಾವೇನ್ ಕಮ್ಮಿ ಅಂತ ಶಾಲೆಗೆ ಆನ್ ಟೈಮ್ ಬರದೆ ಲೇಟ್ ಆಗಿ ಬಂದು ಕಾರಣ ಹೇಳಿ ಬೇಗ ಹೊರಡುವಂತ ಚಾಳಿ ಕೂಡ ಇದ್ದವರಿಗೆ ನಿಮ್ಮ ಆಟ ಇನ್ ಮುಂದೆ ನಮ್ಮ ಹತ್ರ ನಡೆಯಲ್ಲ ಅಂತಿದೆ ಎಐ ಡಿಜಿಟಲ್ ಹಾಜರಾತಿ. ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಹಾಗೂ ಪಿಯು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಆಧಾರಿತ ಮುಖ ಗುರುತಿನ ಹಾಜರಾತಿ ವ್ಯವಸ್ಥೆಯನ್ನ 2026-27ನೇ ಸಾಲಿನ ಆರಂಭದಿಂದಲೇ ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವುದಕ್ಕೆ ಶಿಕ್ಷಣ ಇಲಾಖೆಗೆ ಸರ್ಕಾರ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಇನ್ಮುಂದೆ ಶಿಕ್ಷಕರ ಹಾಜರಾತಿಗೂ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನ ಅಳವಡಿಕೆ ಕಡ್ಡಾಯ ಅಂತ ಹೇಳಿದೆ. ಹೀಗಾಗಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಖುದ್ದು ಹಾಜರಾಗದೆ ಹಾಜರಾತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಮೂಲಕ ಕೆಲವೆಡೆ ನಡೀತಾ ಇದ್ದಂತಹ ಕಳ್ಳಾಟಗಳು ಬಯಲಾಗುತ್ತೆ. ಇನ್ನು ಮಕ್ಕಳಂತೆ ಶಿಕ್ಷಕರು ಕೂಡ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನದ ಮೂಲಕ ಹಾಜರಾತಿ ಕಡ್ಡಾಯವಾಗಿ ಹಾಕಲೇಬೇಕು. ಈ ಆಡಳಿತ ಇಲಾಖೆ 2.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಕೃತಕ ಬುದ್ಧಿಮತ್ತೆ ಆಧಾರಿತ ವಿದ್ಯಾರ್ಥಿಗಳ ಮುಖ ಚೆಹರೆ ಮೇಲ್ವಿಚಾರಣೆ ವ್ಯವಸ್ಥೆಯನ್ನ ಮುಂದಿನ ಶೈಕ್ಷಣಿಕ ಅಂದ್ರೆ 2026-27ನೇ ಆರಂಭದಿಂದಲೇ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಿಗೆ ಜಾರಿಗೊಳಿಸುತ್ತೆ. ಈ ವ್ಯವಸ್ಥೆಯನ್ನ ಮುಂದಿನ ಮೇ ತಿಂಗಳೊಳಗೆ ಅಭಿವೃದ್ಧಿಪಡಿಸಿ ಅನುಷ್ಠಾನಗೊಳಿಸುವುದಕ್ಕೆ ಈ ಆಡಳಿತ ಕೇಂದ್ರ ಕ್ರಮ ವಹಿಸಬೇಕು. ಹಾಜರಾತಿ ತಪ್ಪದಂತೆ ಸೆರೆ ಹಿಡಿಯಲು ತಂತ್ರಜ್ಞಾನ ಬಳಕೆ ಮಾಡ್ತಾ ಇದ್ದು ಎಲ್ಲಾ ರೀತಿಯ ಪರಿಸರದಲ್ಲಿ ಅಂದ್ರೆ ಕಡಿಮೆ ಬೆಳಕಿರುವಂತಹ ಸ್ಥಳ ಆಗಿರಬಹುದು, ಯಾವುದೇ ಸ್ಥಳಗಳಾಗಿರಬಹುದು, ವಿದ್ಯಾರ್ಥಿಯ ಹಾಜರಾತಿ ತಪ್ಪದಂತೆ ಸೆರೆ ಹಿಡಿಯುವುದಕ್ಕೆ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ವಿದ್ಯಾರ್ಥಿಗಳ ನೋಂದಣಿಯನ್ನ ಸ್ಯಾಟ್ಸ್ ಜೊತೆ ತಾಳಿ ನೋಡಬೇಕು. ಶಾಲಾ ಕಾಲೇಜಿಗೆ ಗೈರಾಗುವಂತಹ ವಿದ್ಯಾರ್ಥಿಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಮತ್ತು ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯದಂತೆ ಈ ತಂತ್ರಾಂಶವನ್ನ ಬಳಸಿ ಕ್ರಮ ವಹಿಸಬೇಕು ಅಂತ ಹೇಳಿದೆ. ದಿನದ ಇನ್ ಮತ್ತು ಔಟ್ ಎರಡೂ ಪಂಚ್ ಕೂಡ ಆಗಬೇಕು. ದಿನನಿತ್ಯದ ಹಾಜರಾತಿ ಸ್ಯಾಟ್ ತಂತ್ರಾಂಶದ ಮೂಲಕ ಸಾರ್ವಜನಿಕರಿಗೆ ಲಭ್ಯ ಆಗಬೇಕು. ಅಧಿಕಾರಿ ಸಿಬ್ಬಂದಿಗೆ ನೀಡಬೇಕಾದಂತಹ ತರಬೇತಿ ಪ್ರಕ್ರಿಯೆಯನ್ನ ಮೇ ತಿಂಗಳೊಳಗೆ ಮುಕ್ತಾಯಗೊಳಿಸಬೇಕು ಅಂತ ಸೂಚಿಸಲಾಗಿದೆ. ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಹಾಜರಾತಿಯನ್ನ ಎಐ ಆಧಾರಿತ ವಿದ್ಯಾರ್ಥಿಗಳ ಮುಖದ ಹಾಜರಾತಿ ಮಾನಿಟರಿಂಗ್ ಸಿಸ್ಟಮ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದಾಖಲಿಸಲು ನಿರಂತರ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕು ಅಂತ ಸೂಚಿಸಲಾಗಿದೆ. ಇನ್ಮುಂದೆ ಶಾಲೆಗೆ ಚಕ್ಕರ್ ಹಾಕುವಂತಹ ಮಕ್ಕಳು, ಶಾಲೆಗೆ ಲೇಟ್ ಆಗಿ ಬರುವಂತಹ ಟೀಚರ್ಸ್ ಅಲರ್ಟ್ ಆಗಿರಿ.